ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಳ ಮಹಾರಾಜ. ಈ ಥರ ಬಿರಿಯಾನಿ ಅಂತೂ ಟ್ರೈ ಮಾಡಬೇಡಿ, ಮಾಡಿದ್ರೆ ಮಾತ್ರ ನಿಜ ಅಡಿಕ್ಟ್ ಆಗೋಗ್ತೀರಾ ಇದಕ್ಕೆ. ಅಷ್ಟು ಸೂಪರಾಗಿದೆ ಟೇಸ್ಟು. ಬನ್ನಿ ಹೊಸಕೋಟೆ ಬಿರಿಯಾನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಈಗ ಮೊದಲನೇದಾಗಿ ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದು ಇವತ್ತು ಬಿರಿಯಾನಿ. ಕುಕ್ಕರಲ್ಲೂ ತುಂಬ ಚೆನ್ನಾಗೇ ಬರುತ್ತೆ, ಏನು ತೊಂದರೆ ಇಲ್ಲ. ಮಾಡಿ ನೋಡಿ ಬೇಕಾದರೆ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಆದಮೇಲೆ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ, ಓಲ್ಡ್ ಸ್ಪೈಸಸ್ಸು, ಕಲ್ಲುವ್ವ, ಸೋಂಪು, ಚಕ್ಕೆ, ಲವಂಗ, ಅನಾನಸ್ ಹೂವು, ಬಿರಿಯಾನಿ ಎಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿರೋಂಥ ಗ್ರೀನ್ ಚಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ. ನೋಡಿ, ಹಾಕಿದ ತಕ್ಷಣ ಹಂಗೆ ಚಟಪಟ ಅಂತ ಇದೆ ಗ್ರೀನ್ ಚಿಲ್ಲಿ. ಹಾಗೆ ಈರುಳ್ಳಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 2 ಈರುಳ್ಳಿ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಸ್ಲೈಸ್ ಮಾಡಿ ಇಟ್ಕೊಂಡಿರೋದು. ಅದು ಚೆನ್ನಾಗಿ ರೋಸ್ಟ್ ಆಗಬೇಕು. ಫ್ಲೇವರ್ ಮಾತ್ರ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಇದು ಬಿರಿಯಾನಿ. ನೋಡಿ, ರೋಸ್ಟ್ ಆಗಿದೆ. ಈಗ ಮಿಕ್ಕಿದ್ದು ಐಟಮ್ಸ್ ಹಾಕ್ಕೊಳ್ಳೋಣ. ಟೊಮೆಟೊ ಮೊದಲಿಗೆ, ಮತ್ತು ಪುದೀನ, ಕೊತ್ತಂಬರಿ 2 ಚಾಪ್ ಮಾಡಿ ಇಟ್ಕೊಂಡಿರೋಂಥದ್ದು ಹಾಕ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು. ಇದಕ್ಕೆ ರೋಸ್ಟ್ ಆಗಬೇಕು ಅಂದರೆ, ಬೇಗ ರೋಸ್ಟ್ ಆಗೋದಕ್ಕೆ ಒಂದು ಮಂತ್ರ ಇದೆ. ಉಪ್ಪು ಆ್ಯಡ್ ಮಾಡಿದ್ರೆ ಬೇಗ ರೋಸ್ಟ್ ಆಗುತ್ತೆ. ಟೊಮೆಟೊ ಚೆನ್ನಾಗಿ ಫ್ರೈ ಆಗೋಗುತ್ತೆ ಬೇಗ. ಈಗ ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹೋಮ್ಮೇಡು 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. 1 kg ಮಟನ್ ಬಿರಿಯಾನಿ ಮಾಡ್ತಾ ಇರೋದು ಇದಕ್ಕೆ. ನೋಡಿ, ಆಲ್ಮೋಸ್ಟ್ ಇದು ರೋಸ್ಟ್ ಆಗ್ತಾ ಇದೆ. ಈಗ ಅದರಿಂದ ಉಪ್ಪು ಹಾಕ್ಕೊತಾ ಇದ್ದೀನಿ, ಬೇಗ ರೋಸ್ಟ್ ಆಗೋದಕ್ಕೆ. ರೋಸ್ಟ್ ಆಯಿತು. ನೆಕ್ಸ್ಟು ತೊಳೆದಿಟ್ಕೊಂಡಿರೋಂಥ ಮಟನ್ನು ಆ್ಯಡ್ ಮಾಡಿಕೊಂಡು 1-2 ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಮಟನ್ನು ಸ್ವಲ್ಪ ಫ್ರೈ ಆದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಹಂಗಾಗಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಮಸಾಲಾಸ್ ಆ್ಯಡ್ ಮಾಡ್ಕೊಳ್ಳೋಣ. ಮೊದಲಿಗೆ ನಮ್ಮದು ಬಿರಿಯಾನಿ ಮಸಾಲ 1 ಸ್ಪೂನ್ ಬಿರಿಯಾನಿ ಮಸಾಲ ಹಾಕಿದ್ದೀನಿ, ಹೋಮ್ ಮೇಡ್ ಬಿರಿಯಾನಿ ಮಸಾಲ. ನೆಕ್ಸ್ಟು 1/4 ಸ್ಪೂನ್ ಗರಂ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು 1 ಸ್ಪೂನ್ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ತೀನಿ ಇದಕ್ಕೆ. ಜೀರಿಗೆ ಪುಡಿ 1/4 ಸ್ಪೂನ್ ಆ್ಯಡ್ ಮಾಡ್ಕೊತೀನಿ. ಪೆಪ್ಪರ್ 1/4 ಸ್ಪೂನು, 1/4 ಸ್ಪೂನ್ ಅರಿಶಿನ, 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೇನು ನೀರು ಹಾಕ್ಬಾರ್ದು, ಮೊದಲಿಗೆ ಹಂಗೆ ಚೆನ್ನಾಗಿ ಫ್ರೈ ಆಗೋ ಥರ ಮಟನ್ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ನಿಂಬೆಹಣ್ಣು ಆ್ಯಡ್ ಮಾಡ್ಕೊತೀನಿ ನಾನು ಇವಾಗ ಇದಕ್ಕೆ. ನಿಂಬೆಹಣ್ಣು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಟನ್ನ ಲಿಡ್ ಹಾಕಿ 4 ವಿಸಿಲ್ ಕೂಗಿಸ್ಕೊಬೇಕು. ನೀರು ಹಾಕ್ಬಾರ್ದು, ಮೊದಲಿಗೆ ಹಂಗೆ 4 ವಿಸಿಲ್ಲು. ಮಟನ್ನಲ್ಲಿರೋ ಜ್ಯೂಸ್ ಎಲ್ಲ ಬರಬೇಕು ಆಚೆಗಡೆ, ಆ ಥರ. ಹಂಗಾಗಿ ಲಿಡ್ ಹಾಕ್ಬಿಟ್ಟು ಒಂದು 4 ವಿಸಿಲ್ ಕೂಗಿಸ್ಕೊತೀನಿ. ಈಗ ಲೆಮನ್ ಹಾಕಿದ್ದೀನಿ. ಈಗ ಲಿಡ್ ಹಾಕಿ 4 ವಿಸಿಲ್ ಕೂಗಿಸ್ಕೊಳ್ಳೋಣ. ಎಳೆ ಮಟನ್ ಆದರೆ ಒಂದು 3 ವಿಸಿಲೇ ಸಾಕು. ಈಗ ಕೂಗಿದೆ ವಿಸಿಲ್ಲು. ಒಳಗಡೆ ನೋಡಿರಂತ ಇರಿ, ಏನು ತಲೆ ಏನು ಹಿಡಿಯಲ್ಲ ಕುಕ್ಕರಲ್ಲಿರೋದ್ರಿಂದ. ಹಂಗೆ ನೀಟಾಗಿ ಹಂಗೆ ಇರುತ್ತೆ. ಮಟನ್ ಜ್ಯೂಸೇ ಬಂದಿರುತ್ತೆ ಆರಾಮಾಗಿ ಆಚೆಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಾನು 3 ಗ್ಲಾಸ್ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಟೋಟಲ್ ನಾನು 2 ಲೋಟ ರೈಸ್ಗೆ 3 ಗ್ಲಾಸ್ ನೀರು, 1 ಗ್ಲಾಸ್ ನೀರನ್ನ ರೈಸ್ ಸೋಕ್ ಮಾಡಿ ಇಟ್ಟಿದ್ದೆ. ಹಂಗಾಗಿ ಮತ್ತು ನೀರು ಸ್ವಲ್ಪ ಕುದಿಬೇಕು. ಕುದಿಯೋ ಟೈಮಲ್ಲಿ ನಾವು ರೈಸ್ ಆ್ಯಡ್ ಮಾಡ್ಕೊಳ್ಳೋಣ. ರೈಸ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಅಷ್ಟೇ. ಒಂದು ಸತಿ ಮಿಕ್ಸ್ ಮಾಡಿ, ಕೊಬ್ಬಿತ್ತು ನಾವು ತೊಗೊಂಬಂದಾಗ ಆ ಕೊಬ್ಬನ್ನು ನಾನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ಲಾಸ್ಟಲ್ಲಿ. ಮುಂಚೆನೇ ಆ್ಯಡ್ ಮಾಡಿದ್ರೆ ಅದೆಲ್ಲ ಮೆಲ್ಟ್ ಆಗಿಬಿಡುತ್ತೆ. ಹಂಗಾಗಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ರೆ ಸಾಕು. ರೈಸ್ ಕೂಗಿಸ್ತೀರಲ್ವ, ಸೇಮ್ ಅದೇ ಮೆಥಡೆ. 2 ವಿಸಿಲ್ ಕೂಗಿಸಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ. ಬಟ್ ಸಡನ್ನಾಗಿ ಓಪನ್ ಮಾಡಬೇಡಿ, ಒಂದು 10 ನಿಮಿಷ ಬಿಟ್ಬಿಟ್ಟು ವಿಸಿಲ್ ಹೋಗ್ಬೇಕು ಫುಲ್ಲು, ಆಮೇಲೆ ಓಪನ್ ಮಾಡಿ. ಸಖತ್ತಾಗಿ ಬಂದಿರುತ್ತೆ, ಘಮ ಅಂತ ಇದೆ ಬಿರಿಯಾನಿ ನಿಜ. ನೋಡಿ, ಉದ್ರಾಗಿದೆ, ಪೀಸು ಬೆಂದಿದೆ. ತಿನ್ನೋವಾಗಲೂ ಅಷ್ಟೇ ತುಂಬ ಒಳ್ಳೆ ಫ್ಲೇವರ್ ಇದೆ ರೈಸಲ್ಲೂ. ಮಟನ್ಗೆ ಅಂತೂ ತುಂಬ ಚೆನ್ನಾಗಿ ಉಪ್ಪು ಖಾರ ಹಿಡಿದಿದೆ, ತುಂಬ ಟೇಸ್ಟಾಗಿದೆ ಬಿರಿಯಾನಿ. ನೀವು ಮಟನ್ ಆದಷ್ಟು ತುಂಬ ಎಳೆ ಮಟನ್ನೇ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಫ್ಲೇವರು ಅಷ್ಟೇ ಸಾಫ್ಟಾಗಿರುತ್ತೆ ಮಟನ್ನು. ತುಂಬ 20 kg 30 kg ಮರಿ ಎಲ್ಲ ತೊಗೊಂಡ್ರೆ ಅದು ನಾರು ಹಂಗೆ ಇರುತ್ತೆ. ಅದೊಂದು ತಿಳ್ಕೊಳ್ಳಿ. ಯಾಕಂದರೆ ನೀವು ಮಟನ್ ಬಿರಿಯಾನಿ ನೀವು ಹೆಂಗೆ ಮಾಡಿ ತಿನ್ನಬೇಕಾದ್ರೆ ಅದು ಸಾಫ್ಟಾಗಿದ್ರೇ ಬಿರಿಯಾನಿ ಮಟನ್ ಪೀಸು ಅದು ರಬ್ಬರ್ ಥರ ಆಗೋಯ್ತು ಅಂದರೆ ನೀವು ಏನು ಮಾಡಿದ್ರೂ ವೇಸ್ಟ್ ಆಗಿಬಿಡುತ್ತೆ. ಹಂಗಾಗಿ ನೋಡಿ, ಇವಾಗ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಮೂಳೆಗೆ ನೋಡಿ ಎಷ್ಟು ಚೆನ್ನಾಗಿ ಬಿಡುತ್ತೆ. ಮಟನ್ನು ಮೂಳೆಯಿಂದ ಬಿಟ್ಕೊಂಡಿದೆ ಆಚೆಗೆ, ಅಷ್ಟು ಚೆನ್ನಾಗಿ ಬೆಂದಿದೆ. ತುಂಬ ಬಿಸಿ ಇದೆ, ಪ್ರೆಸ್ ಮಾಡೋಕ್ಕೂ ಆಗ್ತಾಯಿಲ್ಲ ನನಗೆ. ಹಂಗಾಗಿ ಸ್ವಲ್ಪ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಮಟನ್ನು ಮೂಳೆಯಿಂದ.
ಯಾವ ಬಿರಿಯಾನಿಗೇನು ಕಡಿಮೆ ಇಲ್ಲ ಗುರು, ಅಷ್ಟು ಚೆನ್ನಾಗಿ ಬಂದಿದೆ ಬಿರಿಯಾನಿ, ತುಂಬ ಸೂಪರಾಗಿದೆ. ಇದೇ ಥರ ವೀಡಿಯೋಸ್ ಡೈಲಿ ನೋಡೋದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.